ಅಗ್ಲ ಇರೋ ಡಬ್ಬಲ್ ಐತಿ 100%. ಸೊ ನೋಡಿ ಗೈಸ್, ಟೈರ್ಗಳಿದ್ದಾವೆ ಇಲ್ಲಿ. ಇದು ನಮ್ದು ಇವಾಗ ನಾನು ಮಾಡ್ತಿದ್ದೆ, ನಾನು ಸ್ವರಾಜ್ ಟ್ಯಾಕ್ರಿದ ಮುಂದ್ಗಡೆ ಫ್ರಂಟ್ ಎಕ್ಸಲ್. ಈ ಗೈಸ್ ಇದನ್ನೇ ಫ್ರಂಟ್ ಎಕ್ಸಲ್ ಮಾಡ್ತಿದ್ದೆ ಮುಂದ್ಗಡೆಗೆ. ಇವಾಗ ನನಗೆ ಮನಸ್ಸು ಬಂತು ಈ ಟ್ಯಾಕ್ರಿದು ಹಿಂದ್ಗಡೆ ಟೈರ್ ತಗೊಂಬರೋಣ ಅಂತ. ಹಿಂದ್ಗಡೆ ಟೈರು ಇದ್ರ ಇಟ್ಟೊಂದು ಇಲ್ಲಿ ಗಂಟ ಬರ್ಬೋದು ಅಂದಾಜು. ಅಗ್ಲ ಇರೋ ಡಬ್ಬಲ್ ಐತಿ, 100% ಇರೋ ಡಬ್ಬಲ್ ಐತಿ ಅಗ್ಲ. ಆಮೇಲೆ ಮುಂದ್ಗಡೆ ಟೈರ್ ಮಾತಾಡ್ರೆ ಅಗ್ಲ ಇದ್ರ ಅಷ್ಟು ಡಬಲ್ ಐತಿ, ಇಲ್ಲಿ ಗಂಟ ಬರ್ಬೋದು ಅಗ್ಲ. ಉದ್ದ ಇಲ್ಲಿ ಗಂಟ ಬರ್ತೈತಿ. ಇವಾಗ ಒಟ್ಟಿ ತಾಂಬರನ ಅದು ನಮ್ಮದು ಹಳೇದು ಗ್ಯಾರೇಜ್ ಇತ್ತು, ಗ್ಯಾರೇಜ್ ಅಂತಿ ನಾವು ಫಸ್ಟು ಸಾಮಾನು ಇಕ್ಕಂತಿದ್ದೋ ಅಲ್ಲೈತೆ. ಹೋಗ್ಬಿಟ್ಟು ತಾಂಬರನ ನೋಡೋಣ, ಇದಕ್ಕೆ ಇನ್ನೂ ಹಿಡಿತಾವೋ ಇಲ್ವೋ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಮಾಡಿದೆ ಟ್ಯಾಕ್ರಿಗೆ, ನೋಡೋಣ ಹಿಡಿತಾವೋ ಇಲ್ವೋ ಅಂತ. ಬೇಗ ಹೋಗ್ಬಿಟ್ಟು ತಾಂಬರನ. ಸೊ ನೋಡಿ ಗೈಸ್, ಟೈರ್ಗಳಿದ್ದಾವೆ ಇಲ್ಲಿ. ಇದು ನಮ್ದು ಏರೋಪ್ಲೇನ್ ಟೈರು, ಮತ್ತು ಇದು ನಮ್ಮ 710 ನಂಬರ್ ಟೈರು. ಇವಾಗ ಗೈಸ್ ಇವನ್ನ ಹೆಚ್ಚಿಗೆ ತೆಗೆದು ಹೋಗೋಣ. ನೋಡಿ ಗೈಸ್, ಏರೋಪ್ಲೇನ್ ಟೈರ್ ತಕ್ಕಂತಿದ್ದೀನಿ ಈಚ್ ಕಡೆಗೆ. ಈ ತಕ್ಕೊಂಡೆ ಒಂದು, ಇನ್ನೊಂದು ತಕ್ಕೊಂತೀನಿ. ನೋಡಿ ಗೈಸ್ ಹೆಂಗೆ ಇದೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟ ಗೊತ್ತಾ ಗೈಸ್. ಇವಾಗ ನಮ್ಮದು 710 ನಂಬರ್ ಟೈರ್ ಬಾರಿ ಗೈಸ್. ರಿಮ್ ನೋಡಿ ಹೆಂಗಿದೆ. ಇವಾಗ ಇನ್ನೊಂದು ಟೈರ್ ಬಾರಿ ಇದು ತಕೊಂಡು ಇವಾಗ ಇವನ್ನೆಲ್ಲ ಮೇಲ್ಗಡೆಗೆ ತಗೊಂಡೋಗೋಣ. ಸೊ ನೋಡಿ ಗೈಸ್, ಟೈರುಗಳು ತಾಂಬಂದೆ. ಅದೇ ಹೇಳಲ್ಲ ಗೈಸ್, ನೋಡಿ ಗೈಸ್ ಇದಕ್ಕೂ ಡಿಫ್ರೆನ್ಸ್ ಅದೇ. ಇದಕ್ಕಿಂತ ಅಗಲ ಬರ್ತೈತೆ, ಉದ್ದದ್ರಲ್ಲಿ ಇದೆ ಹೈಟ್ ಐತೆ. ಇದು ತೋರಿಸ್ತೀನಿ ನೋಡಿ, ಉದ್ದದಿಂದ ಈ ಟೈರು ಉದ್ದಕ್ಕೆ ಐತೆ. ಇವಾಗ ಬ್ಯಾಕ್ ಟೈರ್ಸು ಇದಕ್ಕೆ ಹಾಕಿ ನೋಡ್ತೀನಿ, ಕಮೆಂಟ್ಸಲ್ಲಿ ಹೇಳಿ ಈ ಟೈರು ಈ ಎಕ್ಸೆಲ್ ಈ ಟೈರ್ ಹಾಕಿ ನೋಡ್ಬೇಕಂತ. ಇವಾಗ ಹಾಕೋಣ ಹಿಂದ್ಗಡೆ ಟೈರು. ಸೊ ನೋಡಿ ಗಾಯ್ಸ್, ಒಂದು ಟೈರ್ ಹಾಕಿದ್ದೀನಿ, ಎಷ್ಟು ಡಿಫ್ರೆನ್ಸ್ ಐತಿ ಇದಕ್ಕೂ. ವಾವ್, ಇದು ಒಂದು 13-17 ಬರ್ಬೋದೇನೋ. ಇದು 710 ನಂಬರ್. ಇವಾಗ ಈ ಟೈರು ಚೇಂಜ್ ಮಾಡೋಣ. ಸೊ ನೋಡಿ ಗಾಯ್ಸ್, ಟೈರ್ ಹಾಕ್ತೆ. ಇವಾಗ ಇದ್ರ ಡಿಫ್ರೆನ್ಸ್ ತೋರಿಸ್ತೀನಿ ಈ ಟೈರ್ಗೂ. ಈ ಟೈರು ಒಂದಕ್ಕೆ ಇಷ್ಟು ಡಿಫ್ರೆನ್ಸ್ ಅಂದರೆ, ಎರಡಕ್ಕೆ ಇಕ್ಕರೆ ಒಂದು ಟೈರ್ ಅಷ್ಟು ಇದು ಬರ್ತೈತೆ. ಇವಾಗ ಮುಂದ್ಗಡೆ ಟೈರು ನೆಕ್ಸ್ಟ್ ವಿಡಿಯೋದಲ್ಲಿ ಚೇಂಜ್ ಮಾಡ್ತೀನಿ, ಏರೋಪ್ಲೇನ್ ಟೈರ್ ಹಾಕಿ. ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋಗೆ ಸಿಗೋಣ. ಬೈ ಬೈ.